ವಿಜಯನಗರ ಜಿಲ್ಲೆಯ ರೈತರಿಗೆ ಈಗ ಬಿಗ್ ಶಾಕಿಂಗ್ ನ್ಯೂಸ್ ಇದು. ಅನ್ನ ಬೆಳೀತಕ್ಕಂಥ ಅನ್ನದಾತನಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಮಳೆ ಪ್ರಮಾಣ ತೀವ್ರ ಕುಸಿತ ಕಂಡಿದೆ. ವಿಜಯನಗರ ಜಿಲ್ಲೆಯಲ್ಲಿ 78% ಮಳೆ ಪ್ರಮಾಣ ಕುಸಿತ ಕಂಡಿರತಕ್ಕಂಥದ್ದು. ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ನೀಡೋದಕ್ಕೆ ಸೊಸೈಟಿ ಕೇಂದ್ರಗಳಲ್ಲಿ ಸ್ಟಾಕ್ ಇಲ್ಲ. ಜುಲೈ ತಿಂಗಳೊಳಗೆ ಬಿತ್ತನೆ ಮಾಡಿ ಬೆಳೆ ಬೆಳಿಬೇಕಿದ್ದ ರೈತರು ಈಗ ಕಂಗಾಲಾಗಿದ್ದಾರೆ. ಆಗಲೇ ಹೇಳಿದಾಗೆ ಮುಂಗಾರು ಮಳೆ ಇಲ್ಲದೆ ರೈತರು ಸಂಪೂರ್ಣವಾಗಿ ಲಾಸ್ ಅನುಭವಿಸ್ತಾ ಇದ್ದಾರೆ. ಮುಂಗಾರು ಮಳೆ ಕಳ್ಕೊಂಡು ರೈತರು ಆತಂಕದಲ್ಲಿದ್ದಾರೆ. ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ನೀಡೋದಕ್ಕೆ ಸೊಸೈಟಿ ಕೇಂದ್ರಗಳಲ್ಲಿ ಸ್ಟಾಕ್ ಇಲ್ಲ. ಜುಲೈ ತಿಂಗಳ ಒಳಗೆ ಬಿತ್ತನೆ ಮಾಡಿ ಬೆಳೆ ಬೆಳಿಬೇಕಿದ್ದ ರೈತರು ಇನ್ನೂ ಕೂಡ ಬೆಳೆ ಬೆಳೆದಿಲ್ಲ. ಬರ ನಿರೋಧಕ ಬೆಳೆಗಳನ್ನು ತಳಿ ಬಿತ್ತನೆ ಮಾಡಬೇಕು ಅಂತ ಸಲಹೆ ನೀಡಲಾಗಿದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮುಂಗಾರು ಇಲ್ಲದೆ ರೈತರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಕಳೆದ ವರ್ಷಕ್ಕಿಂತ ಈ ಬಾರಿ ಕಂಪ್ಲೀಟ್ ಆಗಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ವಿಜಯನಗರ ಜಿಲ್ಲೆ ಅದು ಬೆಳೆದಂಥ ಬೆಳೆ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಇದರಿಂದ ರೈತರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಈಗಾಗಲೇ ಭೀಕರ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಕೂಡ ವಿಜಯನಗರ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಬಹಳಷ್ಟು ಪ್ರಮಾಣದಲ್ಲಿ ಈಗ ಬೆಳೆಗಳು ನಾಶ ಆಗುವಂಥ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇದಕ್ಕೆ ಪ್ರಮುಖ ಕಾರಣ ಈ ಬಾರಿ ಸಮರ್ಪಕವಾಗಿ ಮುಂಗಾರು ಮಳೆ ಆಗದೇ ಇರತಕ್ಕಂಥದ್ದು. ಇಲ್ಲಿ ನಾನೀಗ ಇರುವಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬೋನಹಳ್ಳಿ ಅಂತಕ್ಕಂಥ ಒಂದು ಗಡಿ ಗ್ರಾಮದಲ್ಲಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಯಥೇಚ್ಛವಾಗಿ ಸೂರ್ಯಕಾಂತಿ ಮತ್ತು ಏನು ತೊಗರಿ ಬೆಳೆಯನ್ನು ಬೆಳೀತಾರೆ. ಜೊತೆಗೆ ಮೆಕ್ಕೆಜೋಳ ಬೆಳೆಯನ್ನು ಕೂಡ ಇಲ್ಲಿ ಬೆಳೆಯಲಾಗುತ್ತೆ. ಆದರೆ ಈ ಬಾರಿ ಮಳೆ ಬಾರದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬೆಳೆ ಭೂಮಿಯಿಂದ ಮೇಲೆ ಬೆಳೆಯಲಿಕ್ಕೆ ಆಗದೇ ಇರತಕ್ಕಂಥ ದುಸ್ಥಿತಿ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ವರುಣದೇವ ಸಮರ್ಪಕವಾಗಿ ಸುರಿದಿದ್ದರೆ ಈ ಪ್ರಮಾಣದಲ್ಲಿ ದುಸ್ಥಿತಿ ರೈತರಿಗೆ ಆಗ್ತಾ ಇರಲಿಲ್ಲ ಅಂತಕ್ಕಂಥ ಈಗ ನೋವಿನ ಮಾತನ್ನು ಕೂಡ ಈಗ ರೈತರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಭಾಳಷ್ಟು ಪ್ರಮಾಣದಲ್ಲಿ ಈ ಭಾಗದಲ್ಲಿ ಸೂರ್ಯಕಾಂತಿಯನ್ನು ಬೆಳೆದಿದ್ದಾರೆ. ಆದರೆ ಭೂಮಿ ಸರಿಯಾದಂಥ ತೇವಾಂಶ ಇಲ್ಲದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಭೂಮಿಯನ್ನು ಬಿಟ್ಟು ಮೇಲೆ ಬಾರದೇ ಇರತಕ್ಕಂಥ ಪರಿಸ್ಥಿತಿ ಈಗ ಸೂರ್ಯಕಾಂತಿ ಬೆಳೆಗಳಿಗೆ ಈಗ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಇದೇ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಾಗಿರ್ಬೋದು, ಕೊಟ್ಟೂರು, ಕೂಡ್ಲಿಗಿ, ಏನು ಹರಪನಹಳ್ಳಿ ಸೇರಿದಂತೆ ಈ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದರಿಂದ ಎಲ್ಲೋ ಒಂದು ಕಡೆಗೆ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗೆ ಧಾವಿಸಬೇಕಂತ ರಾಜ್ಯ ಸರ್ಕಾರ ಈಗ ಎಲ್ಲೋ ಒಂದು ಕಡೆಗೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಈಗ ಬ್ಯುಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿದರೆ ರೈತರು ಬಹಳಷ್ಟು ಪ್ರಮಾಣದಲ್ಲಿ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಆದಷ್ಟು ಬೇಗ ರೈತರ ಸಮಸ್ಯೆಗೆ ಧಾವಿಸಬೇಕು. ಈ ಭಾಗದ ಏನು ವಿಜಯನಗರ ಜಿಲ್ಲೆ, ಎಸ್ಪೆಷಲಿ ವಿಜಯನಗರ ಜಿಲ್ಲೆಯ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಈಗ ರೈತರು ಮಾಡಿಕೊಂಡಿದ್ದಾರೆ. ಇವತ್ತಷ್ಟೇ ಆರೋಶೇಖ್ ಅವರು ಬಂದು ಬೆಳೆ ಪರಿಶೀಲನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಮತ್ತು ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾಂಡುರಂಗ ಜಂತ್ಲಿ, PNS ವಿಸ್ತಾರ ನ್ಯೂಸ್, ವಿಜಯನಗರ.